ಇಲ್ಲಿ ತುಂಬಾ ಸ್ಪೆಷಲ್ ಮೆಮೊರಿ ಶೇರ್ ಮಾಡ್ತಾ ಇದ್ರಿ ಸ್ಟೇಜ್ ಮೇಲೆ ಇದ್ದಾಗ. ಅಂದ್ರೆ ಇದು ಕುಟುಂಬದ ಕಥೆ ಆಯ್ತು ಸರ್. ನಿಮಗೆ ಮಾಳವಿಕಾ ಮೇಡಮ್ ಸಿಕ್ಕಂತದ್ದು ಕೂಡ ಸೀರಿಯಲ್ ಅಲ್ಲಿ ಮಾಯಾಮೃಗದ ಸಂದರ್ಭದಲ್ಲಿ ಅನ್ನೋದು ಸರ್. ಆ ನೆನಪು ಸರ್ ಈಗ 28 ವರ್ಷದ ನಂತರ ಹೇಗಾಗತ್ತೆ, ಹೇಗಿತ್ತು ಅವತ್ತಿನ ಜರ್ನಿ ಸರ್, ಅವತ್ತಿನ ಒಂದು ನಿಮ್ಮ ಪ್ರೀತಿ ಪ್ರೇಮದ ಸನ್ನಿವೇಶ ಅದು? ಮಾಳವಿಕಾ ನಾನು ಸೀರಿಯಲ್ ಒಪ್ಕೊಂಡಿದ್ದು ಮಾಳವಿಕಾ ಮಾಡಿದ್ಮೇಲೆ ಕಡೆಗೆ ಮಾಳವಿಕಾಗೋಸ್ಕರನೇ ಸೀರಿಯಲ್ ಹೋಗ್ತಾ ಇದ್ದೆ ನಾನು. ಅವಳಿಗೋಸ್ಕರನೇ ಹೋಗ್ತಾ ಇದ್ದೆ, ಅವಳು ನೋಡಬೇಕು ಅಂತಲೇ ಸೀರಿಯಲ್ಗೆ ಹೋಗ್ತಾ ಇದ್ದೆ. ಇಲ್ಲ ಒಪ್ಕೋತಿರ್ಲಿಲ್ಲ ನಾನು ಆ್ಯಕ್ಚುಲ್ ಆವಾಗ. ಕಡೆಯಲ್ಲಿ ಅದೊಂದು ರೀತಿಯಲ್ಲಿ ಸ್ನೇಹ ಬೆಳೀತು, ಇಬ್ಬರು ಒಳ್ಳೆ ಸ್ನೇಹಿತರಾದ್ವಿ. ನಮ್ಮದು ಮರ ಸುತ್ತ ಪ್ರೇಮ ಅಲ್ಲ ನಮ್ಮದು. ನಾವು ತುಂಬ ಇಬ್ಬರಿಗೂ ವೇವ್ ಲೆಂತ್ ತುಂಬ ಚೆನ್ನಾಗಿತ್ತು, ತುಂಬ ಮಾತಾಡ್ತಾ ಇದ್ವಿ ಎಲ್ಲ ವಿಚಾರಗಳ ಬಗ್ಗೆ. 2-3 ವರ್ಷ ಆದಮೇಲೆ ನಮಗೆ ಎಲ್ಲೋ ಇಬ್ಬರು ಬಾಂಡಿಂಗ್ ಚೆನ್ನಾಗಿದೆ, ಹಾಗಾಗಿ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇರ್ಬೋದೇನೋ ಅಂತ ಅನ್ನಿಸ್ತು. ಅದನ್ನು ಕೂಡ ನಾವು ಫ್ಯಾಮಿಲಿ ಮೂಲಕನೇ ಮಾಡ್ಕೊಂಡಿದ್ದು, ನಾವು ಡಿಸಿಷನ್ ತಗೊಳ್ಳಿಲ್ಲ. ಅವ್ರಿಗೆ ನಾವಿಬ್ಬರು ಒಟ್ಟಿಗೆ ಇರ್ತಾ ಇದ್ವಿ ಅನ್ನೋದು ಬಿಟ್ಟರೆ ಸ್ನೇಹಿತರಾಗಿ. ಇಟ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ಮನೆಯವರು ಬಂದು ಮಾತಾಡಿಕೊಂಡು ಒಪ್ಪಿಗೆ ತಗೊಂಡ ಮೇಲೆ ನಾವು ಮಾಡ್ಕೊಂಡಿದ್ದು. ಹಾಗಾಗಿ ಅದೊಂಥರ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅದು ನಮ್ಮದು. ಇಷ್ಟು ವರ್ಷ ಅದೇ ಕುಟುಂಬದ ಕತೆ ಜೊತೆ ಏಳು ಬೀಳು ಜೀವನ ಸಾಕ್ತಾ ಬಂದಿದೆ. ಈ ಸಂದರ್ಭಕ್ಕೆ ಮತ್ತೆ ಅವ್ರ ನೆನಪು ಮಾಡ್ಕೊಳ್ತಾ ಸೀರಿಯಲ್ಗೆ ಹೋಗ್ತಾ ಇದ್ರಿ. ಹೆಂಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಹಿಂಗೆಲ್ಲ ಬದುಕು ಸಾಕ್ ಬಂತು ಅಂತ ಸರ್? ಅಂದರೆ ಎಲ್ಲೋ ಈ ಮಕ್ಕಳು ನೋಡಿದಾಗ ನಂಗೆ ತುಂಬ ಖುಷಿ ಆಗೋಯ್ತು. ಅಂದರೆ ನನ್ನ ಜೊತೆ ಮಾಡೋ ಈ ಮಕ್ಕಳುಗಳೆಲ್ಲ ಇದ್ದಾರಲ್ಲ, ಅವ್ರಿಗೇನೋ ಮಕ್ಕಳಿಗೆಲ್ಲ ಅದೊಂದು ಇನ್ನೋಸೆನ್ಸ್ ಇರುತ್ತಲ್ಲ, ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಭಾಳ ಖುಷಿ ಆಗುತ್ತೆ ರೀ. ಮುಗ್ಧರು ಭಾಳ. ಸೊ ಒಂದು ರೀತಿಯಲ್ಲಿ ತುಂಬ ಕಂಫರ್ಟಬಲ್ ಆಗಿ, ತುಂಬ ಆ್ಯಕ್ಚುಲಾಗಿ ಎಷ್ಟು ಮುಗ್ಧರು ಅಂದ್ರೆ ಈ ಮಕ್ಕಳೆಲ್ಲ ನನ್ನ ತಂದೆ ಥರನೇ ನೋಡ್ತಾರೆ. ಅದೇನೋ ಒಂದು ಚಿಕ್ಕ ಹುಡುಗಿ ಇದೆ ಇಲ್ಲಿ ಪ್ರೀತಿ ಅಂತ, ಅದು ಪಾಪ ನನಗೆ ದೊಡ್ಡ ಗಿಫ್ಟ್ ಅನ್ನು ಕೊಡ್ತು ಮೊನ್ನೆ. ಅದಕ್ಕೆ 11 ವರ್ಷ. ಅದಕ್ಕೆ ಆ ಸಂಬಂಧ ಒಂಥರ ಬೆಳೆಸ್ಕೊಂಡಿವಿ ಅವು. ಅದೇನೋ ಅದು ಅಡೋರ್ ಮೀ. ಸೊ ಅದರಿಂದ ಒಂಥರ ಲೊಕೇಶನ್ಗೆ ಹೋಗಿ ಭಾಳ ಖುಷಿ ಆಗುತ್ತೆ. ಒಂಥರ ಈ ಮಕ್ಕಳು ನೋಡ್ತೀನಿ ಇವತ್ತು ನಾನು ಅಂತ ಆ ಬಾಂಡಿಂಗ್ ಒಂಥರ ಚೆನ್ನಾಗಿ ಬೆಳ್ಕೊಂಡಿದೆ. ತುಂಬ ಖುಷಿ ಆಗುತ್ತೆ ಹೋಗೋದಕ್ಕೆ. ನಾನು ಎಂಜಾಯಿಂಗ್ ಮೈ ರೋಲ್.